ಬನ್ನಿ ಸರ್, ದಯವಿಟ್ಟು ಬನ್ನಿ. ಬನ್ನಿ, ಇಲ್ಲೇ ಬನ್ನಿ, ಹಂಗೆ ಆಡ್ಬಿಡಿ ನೀವು. ಬನ್ನಿ. ಡಾಕ್ಟರೇಟ್ ಪಡೆದಿರುವ ತಾಯಪ್ಪನವ್ರಿಗೆ, ಆಮೇಲೆ ಕಲಾ ಕೇಸರಿ ಅಂತ ಬಿರುದು ಬೇರೆ ಕೊಡ್ತಾ ಇದ್ದೀರಾ. ಜನಪದ ಕಲಾವಿದರು ಬೇರೆ, ನೀವು ಅದ್ಭುತವಾಗಿ ಆಡ್ತೀರಾ. ನಾನು ಸಾಕಷ್ಟು ಸರ್ತಿ ಕೇಳಿದ್ದೀನಿ. ಅವ್ರಿಗೆ ಇನ್ಯಾರಿಗೆ ಸರ್? ಬಹಳ ಏನ್ ಗೊತ್ತಾ, ನಾವು 10 ವರ್ಷ ಓದ್ಬೇಕು. ನಾನು ಹೇಳ್ಬೇಕು ಅಂದ್ರೆ ಇವ್ರಿಗೆಲ್ಲ ಆ ಯೋಗ್ಯತೆ ಇದೆ, ಪಡೆದಿದ್ದಾರೆ. ಬಟ್ ಬಹಳ ಬೇಸರ ಆಗುತ್ತೆ. ಈ ಗಲ್ಲಿಲೆಲ್ಲ ಡಾಕ್ಟರೇಟ್ ತಗೊಳಕ್ ಶುರು ಮಾಡ್ಬಿಡುತ್ತೆ. 10,000, 25,000, 30,000 ರೂಪಾಯಿ. ಅದು ತುಂಬಾ ಬೇಸರ ಆಗುತ್ತೆ ಅಲ್ವಾ? ಈಗ ನೋಡಿ, ನಾವು ಆಗ್ಲಿ ಎಲ್ಲ 10 ವರ್ಷ ಓದಿ ಕಷ್ಟಪಟ್ಟು, ನನಗೆ ಅನ್ಸಿರೋದು ಡಾಕ್ಟ್ರು ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್, ಕೆಲವ್ರು ಬಿಟ್ರೆ ನಿಜವಾಗ್ಲೂ ಬೇರೆಯವ್ರಿಗೆಲ್ಲ ಯಾಕೆ ಡಾಕ್ಟರೇಟ್ ಕೊಟ್ಟಿದಾರೋ ಗೊತ್ತಿಲ್ಲ. ಓಕೆ, ಏನೋ ತಗೊಂಡು ಕೊಟ್ಟಿದ್ದಾರೆ. ಎನಿವೆ, ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಗೆ ಅನ್ವಯಿಸಲ್ಲ. ನಾನು ಜನರಲ್ಲ, ನಿಮ್ಗೆ ಗೊತ್ತು ಯಾರ್ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗಲ್ಲಿಲಿ ಹೋಗೋರೆಲ್ಲ ಡಾಕ್ಟರ್ ಅಂತಾರೆ ಹಾಗೆ. ಸೊ ಎನಿವೆ, ಆಲ್ ದಿ ಬೆಸ್ಟ್ ಸರ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೇದಾಯ್ತು. ಆ ಒಂದು ಯೂನಿವರ್ಸಿಟಿನಲ್ಲಿ ಇವರ ಒಂದು ಕಲಾ ಸೇವೆಗೆ, ಇವರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಯೂನಿವರ್ಸಿಟಿ ಕಡೆಯಿಂದ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ. ಇವರು ನಮ್ಮ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸಂಪಂಗೇರಿ ಅಂತ ಒಂದು ಹಳ್ಳಿ. ಅದೇ ಕರ್ನಾಟಕದ ಕೊನೆ ಹಳ್ಳಿ. ಆ ಹಳ್ಳಿ ಬಿಟ್ಟರೆ ಮುಂದೆ ಎಲ್ಲ ತಮಿಳ್ನಾಡದು. ಹಾಗಾಗಿ ಒಬ್ಬ ರೈತರ ಮಗನಾಗಿ ಬೆಂಗಳೂರು ಬಂದು ತುಂಬ ಕಷ್ಟಪಟ್ಟು ಒಂದು ಸರ್ಕಲ್ ವಾರ್ಡನ್ ಆಗಿ ಕೆಲಸ ಮಾಡಿ, ಉಚಿತವಾಗಿ ಸಂಬಳನೇ ತಗೊಳ್ಳಿಲ್ಲ, ಉಚಿತವಾಗಿ ಸೇವೆ ಮಾಡಿರೋದು ಇವರು. ಸಂಬಳನೇ ತಗೊಂಡಿಲ್ಲ. ಸಂಬಳ ತಗೊಳ್ದೇನೆ ಇವಾಗ ಒಂದು ಕೂಲಿ ಕೆಲಸಕ್ಕೆ ಬಂದರೆ, ಸರ್ ಕೂಲಿ ಮಾಡಿದ್ದೀನಿ, ಕೂಲಿ ಕಾಸು ಕೊಡು ಅಂತಾರೆ. ಇವರು ನಿರಂತರವಾಗಿ ಸಂಬಳನೇ ತಗೊಳ್ದೇನೆ ಕೆಲಸ ಮಾಡಿದ್ದಾರೆ ಅಂದರೆ ಎಂಥ ಕಲಾವಿದರು, ಎಂಥ ಈ ಥರ ಒಬ್ಬರು ಸಿಗ್ತಾರ ಅನ್ನೋದನ್ನು ಗುರುತಿಸಿ ಅವರಿಗೆ ಈ ಒಂದು ಕೊಟ್ಟಿದ್ದಾರೆ ಡಾಕ್ಟರೇಟ್. ಅವ್ರಿಗೆ ಧನ್ಯವಾದಗಳು. ಡಾಕ್ಟರೇಟ್ ಪುರಸ್ಕೃತರ ಒಂದು ಅಂಗವಾಗಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕಲಾವಿದರಿಗೆ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯಲ್ಲಿ ಅವರಿಗೆ ಕಲಾ ಕೇಸರಿ ಎಂಬ ಬಿರುದನ್ನು ಅವರಿಗೆ ನೀಡಿ ಕಲಾವಿದರಿಗೆ ಹುಮ್ಮಸ್ಸು ಬರಲಿ, ಶಕ್ತಿಯನ್ನು ಬರಲಿ. ಸರ್ ಬನ್ನಿ, ನೀವು ಬರಬೇಕು ಇಲ್ಲಿಗೆ. ಮೇಡಮ್ ಬನ್ನಿ ಪ್ಲೀಸ್. ಮೇಡಮ್ ಎಲ್ಲರೂ ಬನ್ನಿ ಪ್ಲೀಸ್. ಪ್ರೇಮ ಅವರೇ ದಯಮಾಡಿ ಎಲ್ಲರೂ ಬನ್ನಿ, ಯಾಕಂದ್ರೆ ಅವರು ಸನ್ಮಾನ ಮಾಡ್ತಾ ಇದೀವಿ ಅಂದ್ರೆ ನಾವು ಅವ್ರ ಹಿಂದೆ ಇರಬೇಕು. ದಯವಿಟ್ಟು ಎಲ್ಲರೂ ಬರಬೇಕು. ನಮ್ಮ ಹಿರಿಯ ಕಲಾವಿದರು, ಸಮಾಜ ಸೇವಕರು, ಯುವಕರಿರುವಂತ ನಮ್ಮ ಶ್ರೀಯುತ ಡಾಕ್ಟರ್ ತಾಯಪ್ಪ ಎಂ ಅವರಿಗೆ ನಮ್ಮ ಗೌತಮ್ ಜಿಂಡರ್ಸ್ ಮ್ಯೂಸಿಕಲ್ ಈವೆಂಟ್ಸ್ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಗೌತಮ್ ಜಿಂಡರ್ಸ್ ಸದಸ್ಯರಾದಂಥ ನಮ್ಮ ಗೌತಮ್ ರಘುಣ್ಣವರು ಹಾಗೂ ಎಲ್ಲ ಕಲಾ ಬಳಗ ಈ ವೇದಿಕೆ ಮೇಲೆ, ಹಾಗೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಸಂಗೀತ ನಿರ್ದೇಶಕರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರ ಸರಥದಲ್ಲಿ, ಹಾಗೆ ಅತ್ಯದ್ಭುತ ಗಣ್ಯ ವ್ಯಕ್ತಿಗಳ ಸರಥದಲ್ಲಿ ನಮ್ಮ ತಾಯಪ್ಪನವರಿಗೆ ಪ್ರೀತಿಪೂರ್ವ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಪ್ರೀತಿಯ ಶಾಲನ್ನು ಹೊದಿಸಿ, ಹಾರವನ್ನು ಹಾಕಿ, ಪೇಟವನ್ನು ಧರಿಸಿ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ತಾಯಪ್ಪನವರಿಗೆ ಇದೇ ತರ ಹಲವಾರು ಬಿರುದುಗಳು ಲಭಿಸಲಿ. ಆ ಕಲಾ ಸರಸ್ವತಿ ಅವರಿಗೆ ಇನ್ನಷ್ಟು ಬಿರುದುಗಳನ್ನ ತಂದುಕೊಡುವಂತ, ಗಳಿಸುವಂತ ಶಕ್ತಿಯನ್ನ ಆ ತಾಯಿ ನಮ್ಮ ತಾಯಪ್ಪನವರಿಗೆ, ಡಾಕ್ಟರ್ ತಾಯಪ್ಪನವರಿಗೆ ನೀಡಲಿ, ಕರುಣಿಸಲಿ ಅಂತ ನಮ್ಮ ಎಲ್ಲ ಕಲಾ ಬಳಗದಿಂದ ಹಾಗೆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ, ನಮ್ಮ ಗೌತಮ್ ಜಿಂಪೆಕ್ಸ್ ಮ್ಯೂಸಿಕಲ್ ಈವೆಂಟ್ಸ್ ಇವರ ಕರೋಕೆ ಗಾಯನ ಕಾರ್ಯಕ್ರಮ 30ರ ಈ ಸಂಭ್ರಮಾಚರಣೆಯಲ್ಲಿ ನಮ್ಮ ಹೆಸರಾಂತ ಕಲಾವಿದರು ಆದಂಥ ನಮ್ಮ ಡಾಕ್ಟರ್ ತಾಯಪ್ಪನವರಿಗೆ ನಮ್ಮ ತಂಡದ ಕಡೆಯಿಂದ ಸ್ವಾಗತವನ್ನ ಬಯಸಿ, ಹಾಗೆ ಸನ್ಮಾನವನ್ನ ನೆರವೇರಿಸಿದ ನಮ್ಮ ಎಲ್ಲ ಕಲಾ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಸನ್ಮಾನವನ್ನು ನೆರವೇರಿಸಿಕೊಟ್ಟ ನಮ್ಮ ಗೌತಮನವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ಸಂಗೀತ ನಾಗೇಂದ್ರ ಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಲೇಡೀಸ್ ಮುಂದೆ ಹೋಗಿ ಪ್ಲೀಸ್, ನೀವು ಅವ್ರಿಗೆ ಸನ್ಮಾನವನ್ನು ಮಾಡಬೇಕು.
ಅವ್ರಿಗೆ ಒಂದು ಶಾಲು ಹಾರ ಹಾಗೂ ಒಂದು ಫ್ರೂಟ್ಸ್. ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ, ಆಯೋಜಕರುಗಳು ಹೀಗೆ ನಮ್ಮಲ್ಲಿರಲಿ ಅಂತ ಕಳಕಳಿಯ ಸೌಮ್ಯ ಪ್ರಾರ್ಥನೆ. ಹಾಗೂ ನಮ್ಮ ಮಹೇಶ್ ಸರ್ ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ನಮ್ಮ ನಾಗೇಶ್ ಸರ್ ಮತ್ತು ನಮ್ಮ ಮೋಹನ್ ಸರ್ ಅವರು ಹಾಡಬೇಕು, ಬನ್ನಿ ಪ್ಲೀಸ್. ಸರ್ ತಗೊಳ್ಳಿ ಸರ್. ನಮ್ಮ ಮುಕುಂದ ಸರ್ ಅವರು ಚಲನಚಿತ್ರ ಕಲಾವಿದರು, ಪೋಷಕ ಕಲಾವಿದರ ಸಂಘದ ಜಾಹೀರಾತು ಸಂಘದ ಅಧ್ಯಕ್ಷರು ದೊಡ್ಡೇರಿ. ನಮ್ಮ ಮುಕುಂದ ಸರ್ ಅವರು ದೊಡ್ಡೇರಿ ಅವರು ಬಂದಿದ್ದಾರೆ. ಅವರು ಚಲನಚಿತ್ರಗಳಲ್ಲಿ ಹಲವಾರು ಒಂದು ಸಮಾಜ ಸೇವೆಯನ್ನು ಮಾಡಿ ಜನಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅವ್ರಿಗೆ ಧನ್ಯವಾದಗಳು. ಇಂದಿರಾ ಮೇಡಮ್ ಬಂದಿದ್ದಾರೆ, ಅವರು ಕೂಡ ಕಲಾವಿದೆ ಹಾಗೂ ನೃತ್ಯವನ್ನು ಕೂಡ ಮಾಡ್ತಾರೆ. ನಮ್ಮ ಇಂದಿರಾ ಮೇಡಮ್ ಅವರು ಕೂಡ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ದೊಡ್ಡೇರಿ ಮುಕುಂದ ಸರ್ ಅವರಿಗೆ ನಮ್ಮ ಪರವಾಗಿ ಹೃದಯಪೂರ್ವಕ, ಹಾಗೂ ನಮ್ಮ ಕೋಲಾರ ಐವರ್ ಸತ್ತಿ ಸರ್ ನೀವು ಬರಬೇಕು. ಎಲ್ಲರ ಪರವಾಗಿ ನಿಮಗೂ ಒಂದು ನಮ್ಮ ಕಡೆಯಿಂದ ಒಂದು ಶಾಲು ಹಾಗೂ ಒಂದು ಸಣ್ಣದಾದ ಒಂದು ಕಿರು ಒಂದು ಶಾಲು ಹಾಗೂ ಒಂದು ಹಾರವನ್ನು ಹಾಕಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರ ಪರವಾಗಿ. ರವಿ ಒಂದು ಸ್ವಲ್ಪ ತಗೋಪ್ಪ ಅದನ್ನು. ಇಬ್ಬರಿಗೂ ಸರ್ ಬನ್ನಿ, ನೀವು ಕೂತ್ಕೊಬಿಡಿ. ಐವರ್ ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ ಪ್ಲೀಸ್. ಸರ್ ನೀವು ಕೂತ್ಕೊಳ್ಳಿ. ನಿಧಾನ ಬನ್ನಿ ಪ್ಲೀಸ್, ನಿಧಾನ ಕೂತ್ಕೊಳ್ಳಿ. ನಮ್ಮ ನಾಗೇಶ್ ಸರ್ ಅವ್ರಿಗೂ ನಮ್ಮ ಐವರ್ ಸತ್ಯ ಸರ್ ಅವ್ರಿಗೂ ಒಂದು ಶಾಲು ಸರ್ ತಗೊಳ್ಳಿ. ಇನ್ನೊಂದು ಶಾಲು ಹಾಕಿ ಪ್ಲೀಸ್, ಇನ್ನೊಂದು ಶಾಲು ಹಾಕಿ. ಅವ್ರಿಗೊಂದು ಶಾಲು, ಒಂದೊಂದು ಮಣಿ ಹಾರ ಹಾಕಿ. ಯಾಕಂದರೆ ಈ ಸಂತೋಷ ಅನ್ನೋದು ಯಾವಾಗಲೂ ಹೀಗೆ ಇರಬೇಕು. ಯಾಕಂದರೆ ಅವರೆಲ್ಲ ಹಿರಿಯ ಕಲಾವಿದರು. ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತೀವಿ, ತಿದ್ದುಕೋ ಅಂತ ಹೇಳ್ತಾರೆ. ಅದು ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಡಾಕ್ಟರ್ ಸರ್ ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ನೀನು ಇನ್ನೂ ಬುದ್ಧಿ ಬಂದಿಲ್ಲ ಅಂತ. ಕರೆಕ್ಟ್, ತಿದ್ದುಕೊಳ್ಳೋದು ನಮಗೆ ಇನ್ನೂ ಬೇಕಾದಷ್ಟು ಐತೆ. ಯಾಕಂದರೆ ದೇವರು ಇರ್ತಾರೆ, ಆಗಮಿಸ್ತಾ ಇದ್ದಾರೆ, ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಾರೆ. ನಾವು ಸರಿಯಾದ ಸಮಯದಲ್ಲಿ ಒಂದು ಇಟ್ಕೊಂಡಿದ್ದೀವಿ ಸಮಾರಂಭವನ್ನು. ನಿಮಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬರಲಿ ಎಲ್ಲ ಒಟ್ಟಿಗೆ ಮಾಡೋಣ ಅಂತ. ಅದೊಂದು ಕೂಡು ಬಂದಿದೆ ಇವಾಗ ಅಂತ ಅನಿಸ್ತಾ ಇದೆ ನನಗೆ. ಪ್ಲೀಸ್ ದೇವರೇ ಬಂದ್ಬಿಡಿ, ನಿಮಗೂ ಒಂದು ಸನ್ಮಾನವನ್ನು ಮಾಡಿ ನಿಮಗೂ ಒಂದು ಇದು ಮಾಡ್ಕೊಂಡ್ರಿ. ಪ್ಲೀಸ್ ಬನ್ನಿ, ಅದು ತಗೊಳ್ಳಿ ಒಂದು. ಥ್ಯಾಂಕ್ ಯು ವೆರಿ ಮಚ್. ಬಿದ್ದಿರ್ತಕ್ಕಂಥ ಬಡವರಿಗೆ ಅವ್ರ ಅಂಗಡಿಗಳು ಹಾಕ್ಕೊಡ್ತಾರೆ, ತರಕಾರಿ ಗಾಡಿಗಳನ್ನ ಹಾಕ್ಕೊಡ್ತಾರೆ. ಅವ್ರಿಗೆ ತರಕಾರಿ ಮಾರೋದಕ್ಕೆ ಅವ್ರಿಗೆ ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ಅವರು ಕಲಾವಿದರು ಕೂಡ, ಗಾಯಕರು ಕೂಡ ತುಂಬ ಈವೆಂಟ್ಗಳಲ್ಲಿ, ಎಲ್ಲ ಈವೆಂಟ್ಗಳಲ್ಲಿ ಕೂಡ ಬರ್ತಾರೆ, ಭಾಗವಹಿಸ್ತಾರೆ. ಅದ್ರ ಜೊತೆಯಲ್ಲಿ ಅವ್ರಿಗೂ ಕೂಡ ಯೂನಿವರ್ಸಿಟಿನಲ್ಲಿ ಅವ್ರಿಗೂ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಒಂದು ಈವೆಂಟಲ್ಲಿ ಸ್ವಾಗತನ ಬಯಸಿ ಅವ್ರಿಗೆ
ಒಂದು ಕಲಾ ಜನ ಸೇವಕ ಅಂತ ಅವರಿಗೆ ಬಿರುದನ್ನ ನೀಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ, ಯಾಕಂದ್ರೆ ಕಲಾವಿದರಿಗೆ ಜನಕ್ಕೆ ರಘುವರು ಈಗ ಮಾಲೆ ಹಾಕ್ತಾ ಇದ್ದಾರೆ ಮತ್ತು ಪೇಟ ಬರೆಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಗೌತಮ್ ಕಿಲ್ಪಟ್ಸ್ ಮಾಲೀಕರಿಗೆ ಸನ್ಮಾನ. ಹಂಗಂದ್ರೆ ಹಂಗಾಗುತ್ತೆ. ಬನ್ನಿ, ಇಬ್ರು ದಂಪತಿಗಳು ಕುತ್ಕೊಳ್ಬೇಕು ದಯವಿಟ್ಟು. ಈಗ ಗೌತಮ್ ಕಿಲ್ಪಟ್ಸ್ ಮಾಲೀಕರಿಗೆ ಸನ್ಮಾನ. ಅವ್ರ ನೀವು ಹಾಕಿ ಸರ್, ನೀವು ಹಾಕಿ, ಒಬ್ರಿಗೊಬ್ರು ಹಾಕಿ ಅಷ್ಟೇ. ಜನವರಿಯಿಂದ ಬುದ್ಧಿ ಬರುತ್ತಂತ. ಬಗ್ಗೆ ಹೇಳಬೇಕು ಅಂದ್ರೆ ಅವರು ಬುದ್ಧಿವಂತರ ಆಗ್ತಿದ್ರು. ಡಾಕ್ಟ್ರೆ ಅವರು ಬುದ್ಧಿವಂತರ ಆಗ್ತಿದ್ರು ಪರವಾಗಿಲ್ಲ, ಅವರು ಹೃದಯವಂತರು. ಅವರು ಬುದ್ಧಿವಂತರನ್ನೆಲ್ಲ ಒಂದ್ ಕಡೆ ಕೂಡಾಕೋದು ಉಪೇಂದ್ರ, ಹೃದಯವಂತರನ್ನ ಒಂದ್ ಕಡೆ ಕೂಡಾಕೋದು ಮಾಲೂರು ರಘು. ರಾಘವೇಂದ್ರ ನೀನೇ ಸಾಕಪ್ಪ, ನೀನೇ ಆಗ್ತದೆ. ಅವ್ರಿಗೆ ನಮ್ಮ ಕಡೆಯಿಂದ ಆ ಒಂದು ಸ್ವಾಗತವನ್ನು ಅವ್ರಿಗೆ ಹಾಗೂ ಅಭಿನಂದನೆಗಳನ್ನು ನಮ್ಮ ಕಡೆಯಿಂದ ನಮ್ಮ ಲಾವಣ್ಯ ಅವ್ರಿಗೆ, ಜನಪ್ರಿಯ ಗಾಯಕಿ ಅವ್ರಿಗೆ ಒಂದು ಇಷ್ಟೊತ್ತವರೆಗೂ ನಮ್ಮ ಜೊತೆಯಲ್ಲಿದ್ದು ಕಾರ್ಯಕ್ರಮನ ಸೊಗಸಾಗಿ ಹಾಡಿ ಕುಣಿದು ಹಾಗೂ ನಮ್ಮ ದೇವು ಅವರ ಒಂದು ಆಸೆಯಂತೆ ಈ ಒಂದು ಕಾರ್ಯಕ್ರಮನ ಸಮಯ ಮಾಡಿಕೊಂಡು ಬಿಡು ಮಾಡಿ ಬಂದಿದ್ದಕ್ಕೆ ಧನ್ಯವಾದಗಳು ನಮ್ಮ ಲಾವಣ್ಯ ಅವರಿಗೆ. ಹಾಗೂ ನಮ್ಮ ದೇವರು ಕೂಡ ತುಂಬ ದಿನದಿಂದ ಹಾಡಬೇಕಂತ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಸೊಗಸಾಗಿ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹದಿಂದ ಧನ್ಯವಾದಗಳು. ನಾನು ಕಾರ್ಯಕ್ರಮಕ್ಕೆ ಬರೆಯಳಿದಾಗ ಒಂದೇ ಒಂದು ಮಾತು ಹೇಳಿದೆ ನನ್ನ ತಂಗಿಗೆ, ಅಪ್ಪ ನೀನು ಎಷ್ಟು ಪೇಮೆಂಟ್ ತಗೋತೀಯೋ ಅಷ್ಟು ನಾನು ಕೊಡ್ತೀನಿ ಅಂತ. ಆದರೆ ಅವಳು ಒಂದೇ ಒಂದು ಮಾತು ಹೇಳಿದ್ದು, ಅಣ್ಣ ನಿನ್ನ ಹತ್ರ ನಾನು ದುಡ್ಡು ತಗೊಳ್ಳೋಷ್ಟು ದೊಡ್ಡವಳಲ್ಲ,
ನೀನು ನನ್ನ ಅಣ್ಣ, ನಾನು ನೀನಿರೋದು ಒಂದು ಅಣ್ಣ ತಂಗಿ ಅಂತ ಒಂದು ಫೋಟೋ ಫ್ರೇಮ್ ಮಾಡ್ಕೊಡೋಣ. ನಾನು ರಘುವಣ್ಣನಿಗೆ ಹೇಳಿ ಮಾಡಿಸ್ಲಿ ಅಂದ್ಲು, ಕಾಲಾವಕಾಶ ಇರಲಿಲ್ಲ. ನೀನು ಮಾಡಿಸ್ಕೊಡೋಣ ಅಂತ ಹೇಳಿದಾಳೆ. ನಾನು ಫೋಟೋ ತಗೊಂಡಿದ್ದೀನಿ. ನನ್ನ ತಂಗಿ ಆಸೆ ಅಂತೆ ಒಂದು ದೊಡ್ಡ ಫೋಟೋ ಫ್ರೇಮ್ ಮಾಡಿ ಕೆಳಗೆ ಅಣ್ಣ ತಂಗಿ ಅಂತ ಹಾಕಿ ಅದ್ರ ಸೈಡಲ್ಲಿ ಶಿವರಾಜ್ ಕುಮಾರ್ ರಾಧಿಕಾನ ಹಾಕ್ತೀನಿ. ಯಾಕಂದ್ರೆ ನಮ್ಮ ಫಿಲಮ್ ಲ್ಯಾಂಡಲ್ಲಿ ಅಣ್ಣ ತಂಗಿ ಅನ್ನೋದಕ್ಕೆ ಒಂದು ನೆನಪಾಗೋದು ಅವರಿಬ್ಬರೇ, ಇನ್ಯಾರು ನೆನಪಾಗಲ್ಲ. ಅವ್ರ ಪರ್ಸನಲ್ ನಮ್ಗೆ ಬೇಡ. ನನ್ನ ತಂಗಿದು ಅವ್ರದ್ದು ಹಾಕ್ಬಿಟ್ಟು ನಾನು ನನ್ನ ತಂಗಿ ಆಸೆ ಅಂತ ಕೊಡ್ತೀನಿ. ಅನ್ಸುತ್ತೆ. ಯಾಕೆಂದರೆ ನಮಗೆ ಸಮಯ ಇರಲಿಲ್ಲ. ನಾನು ಕೂಡ ಮೈಸೂರಲ್ಲಿ ನಮ್ಮ ಒಂದು ಜಮೀನು ವಿಚಾರವಾಗಿ ಓಡಾಡಿಕೊಂಡು ನನಗೆ ಬ್ಯಾನರಲ್ಲಿ ಕೂಡ ರಾತ್ರಿ ಸಮಯ 1 ಗಂಟೆ ರಾತ್ರಿನಲ್ಲಿ ಬ್ಯಾನರ್ ಅದು. ಹಾಗಾಗಿ ನಮ್ಮ ಹುಡುಗಿ ಮುಂಚೆನೇ ನಮಗೆ ಬರ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ಮುಂಚೆನೇ ಹಾಕ್ಸ್ಬಿಡ್ತಾ ಇದ್ದೆ ಫೋಟೋನ. ಹಾಗಾಗಿ ಹಾಗಾಗಿ ಕ್ಷಮೆ ಇರಲಿ. ಮತ್ತೆ ಇನ್ನೊಂದು ಸರಿ ಬರ್ತೀನಿ ಅಂದಾಗ ನಮ್ಮ ಹುಡುಗಿ ಒಂದು ಡೇಟ್ ಕೊಟ್ಟರೆ ಆವಾಗ ನಾವು ಖಂಡಿತ ಇಬ್ಬರದು ಹಾಕ್ಸ್ಬಿಟ್ಟಿರ್ತೀವಿ ಅಣ್ಣ ತಂಗಿ ಅಂತಂದು. ಇಲ್ಲ, ಆ್ಯಕ್ಚುಲಿ ನನ್ನ ಪೇಮೆಂಟು ನಾನು ತಗೊಳ್ಳೋದಂದ್ರೆ ಬೇರೆ ಕಡೆ ಎಲ್ಲ ಜಾಸ್ತಿ ಇರುತ್ತೆ ಪೇಮೆಂಟು. ಸೊ ಹಾಗಾಗಿ ಇಲ್ಲಿ ಕರೋಕೆ ಸ್ಪರ್ಧೆ ಅಂತ ನಡೆಸ್ತಾ ಇರಬೇಕಾದ್ರೆ ಹಾಡುವಂಥ ಹಂಬಲ ಇರುವಂಥವ್ರು, ನಾವು ದಿನ ಹಾಡ್ತಿರ್ತೀವಿ, ಹಾಡುವಂಥ ಹಂಬಲ ಇರೋರು, ನಾವು ಹಾಡಬೇಕು ಅನ್ನೋ ಹಂಬಲ ಇಲ್ಲ ಜಾಸ್ತಿ ಹೊತ್ತಿರುವಂಥ ಕಲಾ ಸರಸ್ವತಿ ಆಸೆನ ಇಟ್ಕೊಂಡಿರುವಂಥ ಕಲಾವಿದರು ಯಥೇಚ್ಛಿನ ಸಂಖ್ಯೆಯಲ್ಲಿ ಇಂಥ ಕಡೆ ಬರ್ತಾರೆ. ಇಂಥ ವೇದಿಕೆಗಳು ಅವ್ರಿಗೆ ಸಿಗೋದು ಕಷ್ಟ. ಸೊ ಹಾಗಾಗಿ ನಾನು ಅಂಥ ವೇದಿಕೆಯಲ್ಲಿ ನಾನು ಬಂದು ಪೇಮೆಂಟ್ ತಗೊಳ್ಳೋದು ನನಗೆ ಸರಿ ಅನ್ನಿಸ್ಲಿಲ್ಲ. ಯಾಕೆಂದರೆ ನಾನು ಬೇರೆ ಕಡೆ ಹೋದರೆ ನನ್ನ ಪೇಮೆಂಟ್ ಹೆವಿ ಇರುತ್ತೆ. ಸೊ ಹಾಗಾಗಿ ಅಂಥ ಪೇಮೆಂಟ್ ನನಗೆಲ್ಲ ಕೇಳೋದು ತಪ್ಪಾಗುತ್ತೆ. ಯಾಕೆಂದರೆ ಇದು ನನ್ನ ಕುಟುಂಬ, ನನ್ನ ಗೌತಮ್ ರಘುವಣ್ಣ, ನನ್ನ ಬೇರೆ ಎಲ್ಲ ನನ್ನ ಆರ್ಕೆಸ್ಟ್ರಾ ಫೀಲ್ಡ್ ಬಂದ ಸಣ್ಣ ಮಗುವಿಂದ ನೋಡ್ಕೊಂಡು ಬಂದಿದ್ದೀನಿ, ಬೆಳ್ಕೊಂಡು ಬಂದಿದ್ದೀನಿ. ಅವ್ರ ಆದರ್ಶದ್ರ ಮೇಲೆ ಬಂದಿದ್ದೀನಿ. ತಪ್ಪಾಗಲಿ ಸರಿಯಾಗಲಿ ನೋವಿದ್ದಾಗ ಬೆಂತಟ್ಟಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೇದಾಗುತ್ತೆ ಲಾವಣ್ಯ ಅಂತ ಬೆಂತಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾನು ಮಾಲೂರಲ್ಲಿದ್ದೀನಿ ಅಂದರೆ ಇವರೆಲ್ಲ ಇದ್ದಾರೆ ಅಂತ ಒಂದು ಧೈರ್ಯದ ಮೇಲೆ ಇದ್ದೀನಿ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ನಾನು ಪೇಮೆಂಟ್ ತಗೋಬಾರ್ದು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಅಣ್ಣ, ಮುದ್ದು ಅಣ್ಣ ಅನಿಸುತ್ತೆ, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಅಪ್ಪಾಜಿಯವರು. ಸೊ ಹಾಗಾಗಿ ಮತ್ತೆ ನಮ್ಮ ರಘುವಣ್ಣನವರು ಮತ್ತೆ ಇಲ್ಲೊಬ್ರಿದ್ದಾರೆ, ಕೈ ಕೊಡಿ. ರಘುವಣ್ಣನವರು, ಇವರು ರವಿ ಅಪ್ಪಾಜಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ನಿಸ್ತು, ಇವ್ರ ಪ್ರೀತಿ ವಿಶ್ವಾಸ ಗಳಿಸ್ಬೋದು ಇಂಪಾರ್ಟೆಂಟ್ ಅನಿಸ್ತು. ಹಾಗಾಗಿ ನಾನು ಯಾವುದೇ ಸಂಭಾವನೆಯನ್ನು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಕಲಾ ಸರಸ್ವತಿ ಸೇವ್ ಮಾಡಬೇಕು, ಎಲ್ಲರ ಪ್ರೀತಿ ಗಳಿಸ್ಬೇಕು ಅಂತ ಅಷ್ಟು ಬಂದಿದ್ದೀನಿ. ಇಷ್ಟು ಅವಕಾಶ ಮಾಡ್ಕೊಂಡಂತ ನಮ್ಮ ಗೌತಮ್ ರಘುವಣ್ಣಂಗೆ ಹಾಗೆ ನಮ್ಮ ವರಲಕ್ಷ್ಮಿ ಅಕ್ಕನಿಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತೀನಿ, ಏನು ಮುದ್ದು ಮಗಳೇ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ. ಇವತ್ತು ಇಷ್ಟು ದಿವಸ ನೋಡಿತಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿರೋದು. ಅದು ನನ್ನ ಮಗ ದೇವಿ ಜೊತೆಲಿ ಮಗಳು ನೋಡಿದ್ರೆ ಎಷ್ಟು ಖುಷಿ ಆಯ್ತದೆ. ಅದರಲ್ಲೂ ನನ್ನ ಮಗಳಿಗೆ ಡಾಕ್ಟರೇಟ್ ಬಂದಿದೆ ಅಂದಾಗ ಅದಕ್ಕಿಂತ ಒಂದು ಖುಷಿ ಇನ್ನೂ ಇದೆ ಒಬ್ಬ ತಂದೆಯ ಸ್ಥಾನದಲ್ಲಿ. ದೇವರು ಇಬ್ಬರು ಚೆನ್ನಾಗಿಟ್ಟಿದ್ವಿ. ಅಣ್ಣ ತಂಗಿ ಅನುಬಂಧ ಯಾವಾಗಲೂ ಇದೇ ಥರ ಇರಲಿ.